ಏಯ್ ನಿಂಗೆ ಮಾಡೋ ಕೆಲಸ ಇಲ್ಲ, ಮೂರು ಮೂರು ದಿವಸಕ್ಕೂ ಬತ್ತೀಯಲ್ಲ. ಹಾಂ ನೋಡಿದ್ರೆ ಅಕ್ಕಪಕ್ಕರು ಏನನ್ನ ಕಿಲ್ವಲೆ ಬುದ್ಧಿ ಬೇಡವಲ್ಲ ನಿನಗೆ. ಏನು ಬಂದು ಕೂತ್ಕೊಬಿಟ್ರೆ ಇಲ್ಲಿ ಚಂದ ಅಂದಾರ ನಿನ್ನ. ನಾನು ಹೋಯ್ತಿಲ್ಲ ಕಣಮ್ಮ. ಇನ್ನು ಕುದುರೆ ಕತ್ತೆ ಮೇಯ್ಸಿಯ ತಗೊಡೋಣ ಹೇಳು. ನಾನು ಕತ್ತೆನೇ ಮೇಯ್ಸ್ತೀನಿ, ಕುದುರೆನೇ ಮೇಯ್ಸ್ತೀನಿ ಬೇಕಾರೆ. ನಾನಂತೂ ಹೋಯ್ತಿಲ್ಲ, ನನಗೆ ಇಷ್ಟನೇ ಇಲ್ಲ ಅಲ್ಲಿಗೆ ಹೋಗೋಕೆ. ಇಷ್ಟ ಇಲ್ಲ ಕಣಮ್ಮ. ನಿಂದ ಅಮ್ಮ ಅಂತ ನೀನು ಕಾಲ್ಗಾರ ಬಿಡ್ತೀನಿ. ನನ್ನ ಬಲವಂತ ಮಾಡಬೇಡ ನೀನು. ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ನನ್ನ ಮಾತೆ ಕೇಳಕ್ಕಿಲ್ವಲ್ಲಮ್ಮ ನೀನು. ಇಷ್ಟ ಇದ್ದರೆ ನಾನು ಹೋಯ್ತಿಲ್ವ ನಾನು. ನಂಗೆ ಇಷ್ಟ ಇಲ್ದೋದಕ್ಕೆ ನಾನು ಸುಮ್ಮನೆ ಇರೋದು. ನಾನು ನಿಂದ ಅಮ್ಮ ಅಂತೀನಿ. ನನ್ನ ಪಾಡೋದು ನಾನು ಬಿಟ್ಬಿಡು. ಯಾಕೆ ಹೋಗಿದ್ದೆ? ಅವ ಚೆನ್ನಾಗಿತ್ತ ನಿಮ್ಮ ಅಪ್ಪ ಆಲೆ ಕೇಳ್ತಿತ್ತು ಮೂರು ಮೂರು ದಿವಸಕ್ಕೂ ಬರ್ತಾಳೆ ಮಾನ ಮರ್ಬೋದಿಲ್ವ ಅಂತ. ಇನ್ನೂ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಎಲ್ಲ ಓಡಾಡ್ಕೊಂಡು ನೀನು ಮಾತಾಡ್ಸಿದ್ರೆ ಇನ್ನೂ ಆಡ್ವೆ ನೀನು. ಯಾರುವೆ ಕಾಲು ಕಾಸಕ್ಕಿಂತ ಹೆಚ್ಚಾಗಿ ನೋಡ್ತಾರೆ ಅಂತಂದ್ರೆ ಸುಮ್ಮನೆ ಇರೋದು ಅಂದನ್ಬಿಟ್ಟು ಹೆಂಗೆ ಆಡ್ತಾಯಿದ್ದೀನಿ ನೋಡಿ ನೀನು. ಅಮ್ಮ ನೀನು ಏನಾರು ಅನು. ನಾನಂತೂ ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಇಲ್ಲ. ನನಗೆ ಅಮ್ಮ ನನಗೆ ಅವ್ರ ಮನೇಲಿ ಇದ್ರೆ ನೆಮ್ಮದಿನೇ ಇಲ್ಲ ಕಣಮ್ಮ. ನನ್ನ ದೇವ್ರೊಳಗೆ ಅವ್ನ ಜೊತೆ ಒಂದಿಸ್ಲು ಸಂಸಾರನೂ ಮಾಡಿಲ್ಲ. ನನಗೆ ಅವ್ನು ಕಂಡ್ರೆ ಇಷ್ಟನೂ ಇಲ್ಲ ಕಣಮ್ಮ. ಏನು ಯಾವ ದೇವ್ರಿಗೆ ಮಾಡಿಸ್ಕೊಂಬಂದಿದ್ಲು ಮನೆಯಾಳಿ. ಅದಕ್ಕೆ ಹೋಗಿದ್ದು ನಾನು. ಏನು ಅಲ್ಲಿ ಕರ್ಕೊಯ್ತೀನಿ ಇಲ್ಲಿ ಕರ್ಕೊಯ್ತೀನಿ ಅಂತ ಎಷ್ಟು ಆಸೆ ಹುಡ್ಸಿದ್ಲು. ಆಮೇಲೆ ಎಲ್ಸರ್ ಮಾಡಿಸ್ತೀನಿ ಅಂತೆಲ್ಲ ಅಂದಿದ್ದಕ್ಕೆ ನಾನು ಒಪ್ಕೊಂಡಿದ್ದಿಲ್ಲ. ನಾನು ಒಪ್ಕೊತಿತ್ತಿಲ್ಲ. ಯಾವಾಗ ನೋಡು ಅಷ್ಟೊಂದು ದುಡ್ಡದೆ ಅಷ್ಟೊಂದು ಅಡವೆ ಏನಿರ್ತಾನೆ ಏನು ಪ್ರಯತ್ನ. ಬೆಳಗ್ಗೆ 5 ಗಂಟೆ ಹತ್ರ ಎದ್ದು 10 ಗಂಟೆ 11 ಗಂಟೆ ನಾಷ್ಟಕ್ಕೆ ರೆಡಿ ಮಾಡೋದು. ತಿರ್ಗಾ ನಾಷ್ಟ ರೆಡಿ ಮಾಡಾದ್ಮೇಲೆ ಮಧ್ಯಾಹ್ನಕ್ಕೆ ತಿರ್ಗಾ ಅಡುಗೆ ಮಾಡೋಕ್ಕೆ 11 ಗಂಟೆ ಶುರು ಮಾಡ್ಕೋಬೇಕು. ತಿರ್ಗಾ 11 ಗಂಟೆ ಶುರು ಮಾಡ್ಕೊಂಡ್ರೆ 1 ಗಂಟೆ ಅಡುಗೆ ರೆಡಿ ಆಯ್ತದೆ. ಅವೆಲ್ಲ ಬೆಳಿಗ್ಗೆ ಗಿಳಿಗೆ ರೆಡಿ ಆಯ್ತಕ್ಕೆ 4 ಗಂಟೆಗೆ ಸ್ನ್ಯಾಕ್ಸ್ ರೆಡಿ ಮಾಡಬೇಕು ಅವನಿಗೆ. ತಿರ್ಗವ ಸ್ನ್ಯಾಕ್ಸ್ ಗೀಕ್ಸ್ ಆಗಿ ತಿರ್ಗಾ ಪಾತ್ರೆಗಿದ್ರೆ ತೊಳೆಯೋದಕ್ಕೆ ರಾತ್ರಿ ನೈಟು ಊಟಕ್ಕೆ. ಬರೀ ಇದೇ ಒಂಥರ ಎಲ್ಲೋ ಹಾಸ್ಟ್ಲಿಗೆ ಹೋಗಿ ಭಟ್ರ ಕೆಲಸ ಸೇರ್ಕೊಂಡ್ಬಿಟ್ಟಿದ್ದಾನೇನೋ ಅನಿಸ್ತದೆ ನನಗೆ. ಗೊತ್ತಾ ಮಾಡಿ 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 ನನಗೆ ಅಡುಗೆ ಸಾಕಾದಂಗೆ ಆಗದೆ. ಭಟ್ರುಗಳು ಎದ್ರಕೊಂಡು ಹೋಯ್ತಾರೆ ಅಂತದ್ರಲ್ಲಿ ನಾನು ಹೆಂಗಮ್ಮ ನಾನು ಮಾಡ್ಕೊಂಡು ಹೋಗ. ನಾನು ಹೇಳ್ತೀನಿ ನೀನು ಆಯ್ಕಿಲ್ಲ ಕಣಮ್ಮ. ನಿಜವಾಗ್ಲೂ ನನಗೆ ಆಯ್ಕಿಲ್ಲ. ನಿನ್ನ ಕಾಲ್ಗಾರ ಬೀಳ್ತೀನಿ, ಕೈ ಮುಗಿತೀನಿ ಅಮ್ಮ. ನನ್ನಂತೂ ಕಳಿಸ್ಬೇಡ ಕಣಮ್ಮ. ಬೇಕಾದ್ರೆ ಇಲ್ಲೇ ಅಡುಗೆ ಮಾಡ್ಕೊಂಡು ಪಾತ್ರೆಗೆ ತೊಳ್ಕೊಂಡಿರ್ತೀನಿ. ಅದಕ್ಕೆ ಹೆಂಗುವೆ ಏರ್ಗೆ ಹೋಯ್ತಿದ್ದಲ್ಲ ನಿಂದ ಅಮ್ಮಯ್ಯ ಅಂತೀನಿ. ಇಲ್ಲಿ ಇರ್ಸ್ಕೊಂಡು ನೀನು ಉಪ್ಪಿನಕಾಯಿ ಹಾಕೋ ಮಗ ಇದ್ದಂಗೆ ಮಾಡ್ತೀನಿ ನೀನು. ಇಲ್ಲಿ ಇರ್ಸ್ಕೊಂಡೇವು ನೀನು ಉಪ್ಪಿನಕಾಯಿ ಹಾಕೋದು ನಾವು ಯಾವುದೇ ಕಾರಣಕ್ಕೂ ಇಲ್ಲ ಕಣವ. ನಿಂದ ಅಮ್ಮಯ್ಯ ಅಂತೀನಿ, ಕಾಲ್ಗಾರ ಬೀಳ್ತೀನಿ. ಮೊದಲಿನ ತೊಳ್ಕೊಂಡೇನು ನಿಮ್ಮ ಅಪ್ಪ ಬಿಟ್ಟದ ನನ್ನ. ಇಲ್ಲೇನು ಮಾಡಕ್ಕೆ ಇರ್ಸ್ಕೊಳ್ಳೋ ನಿನ್ನ. ಮದುವೆ ಆದ್ಮೇಲೆ ಮುಗೀತು. ಗಂಡ ಮನೆ ಕಷ್ಟ ಸುಖ ಹೋಗಿ ಬಾಳಗೆ ಹೋಗಿ ನಿನ್ಯಾರು ಹೋಗು ಅಂತ ಹೇಳಿದ್ದ ನಾನು. ಅಷ್ಟು ಭಾಗ್ಯದಿಂದ ಅಷ್ಟು ಬುದ್ಧಿ ಹೇಳ್ಕೊಟ್ಟೆ. ಅಷ್ಟು ಗೌರ್ಮೆಂಟ್ ಕೆಲಸದವ್ರು ಬಂದಿದ್ರು ಅಚ್ಚುಕಟ್ಟಾಗಿ ಮದುವೆಗೆ ಹೋಗ್ತಾನೆ. ಅವ್ನು ಕೊಟ್ಟು ಓಡೋಗ್ಬಿಟ್ಟು ಇವತ್ತು ಅವ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಬಿಟ್ಟುಟಾಳೆ. ಬತ್ತಾಳೆ ಮನೆ ಮಕ್ಳು ನಿಂತ್ಕೊಂಡು ಬಾಯ್ ಬಿಡ್ಕೊತಾಳೆ. ಮೇಲೆ ಅವಳೆಂತಾಳು ಅಂತ ಇನ್ನೂ ಗೊತ್ತಿಲ್ಲ ನಿನಗೆ. ಇವೆಲ್ಲ ಚಂದಿಲ್ಲ. ಮೂರು ದಿವಸಕ್ಕೂ ಸರಿ ಅದಕ್ಕೆ ಮನೆಯಲ್ಲ ಅವಳೆ. ಅವ್ಳು ಬಂದು ಅವಳು ಮುಂಗಡೆ ಕೂತ್ಕೊಳಕ್ಕೆ ನಾಚಿಕೆ ನಿನಗೆ. ಮರುವಾದಿಂದ ಹೋಗೋ ತಾಯಿ ಸುಮ್ಮನೆ ಅಪ್ಪ ಬರ್ಸ್ಬೇಡ ನನಗೆ. ನಿಮ್ಗೆ ಕುಟ್ಟೆಲ್ಲ ಹೊಡೆದಾಡಕ್ಕೆ ಆಯ್ಕಿಲ್ಲ ನಮಗೆ. ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ ನೀನು. ನಾನು ಮಾತ್ರ ಸುಮ್ಗಿಮ್ ಕೇಳಿಕಿಲ್ಲ ನಾನು. ಒಂದು ಸತಿ ಚಂದ 2 ಸತಿ ಚಂದ 2 ಸತಿ ಹೇಳ್ಬೇಕು ನಿನಗೆ. ಇಲ್ಲ ಕಣಮ್ಮ, ಯಾರು ಹೇಳಿದ್ರು ಅಷ್ಟೇ. ನಾನಂತೂ ಕೇಳಕ್ಕಿಲ್ಲ. ಅತ್ತೆ ಏನವ ಅತ್ತೆ ಇಷ್ಟ ಇಲ್ದಾರೆ ಇರಲಿ ಬಿಡತ್ತೆ. ಇರ್ಲಂತೆ ಏನು ಮಾಡಿರಿ ಅವಳನ್ನ ಯಾಕಂಗೆ ಬಲವಂತ ಮಾಡಿರಿ? ಅಲ್ಲಕನ ಮಗ ತಿರ್ಗಾ ನೀನು ಅವಳು ಹೇಳಂಗೆ ಹೇಳ್ತಾ ಕೂತಿದ್ಯಲ್ಲ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇರ್ಸ್ಕೊಬಿಟ್ರೆ ನಿಮ್ಮ ಮಾವನ ನಿನ್ನ ಗಂಡ ಸುಮ್ಮನೆ ಅದಾರ? ಸುಮ್ಮನೆ ಅದಾರ ಹೇಳು? ಅವೆಲ್ಲ ಆಗ್ನದ ಕೆಲಸ. ಒಂಚೂರಾಗಿ ಅರ್ಥ ಮಾಡ್ಕೋಬೇಕು ತಾನೆ. ಏನೋ ಓಲಿ ಅಂತ ಸುಮ್ಮನಿದ್ರೆ ಇವಳು ಅತಿಯಾಗ ಆಡ್ತಾಳಲ್ಲ. ಹಿಂಗೆ ಆದರೆ ಹೆಂಗೆ ಮಾಡೋದು ಮಗ ಹೇಳಿ? ನೀನೇ ಏನೋ ಅಚ್ಚುಕಟ್ಟಾಗಿ ಇರಬೇಕು. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದೊತ್ತಾಗಿ ನೀನು ಮಾಡೋಕ್ಕದ್ದು. ದೇವ್ರ ಹಣೆ ಬರಲ್ಲ ನಮ್ಗೆ ಅವ್ರ ಹೆಸರೇ ಬರ್ತದೆ. ಯಾಕೆ ತಪ್ಪಿಸಕ್ಕದ ಅಂದ್ಕೊಂಡು ಇವಳು ಅರ್ಥ ಮಾಡ್ಕೊಂಡು ಇರ್ಬೇಕು ತಾನೆ. ಇವಳು ಬಿಟ್ಟು ಹಿಂಗೆ ಅರ್ಥ ಕುಂತವಳಲ್ಲ. ಅಯ್ಯೋ ಓದಿ ಬಿಡಿಯತ್ತೆ ಇರ್ಲಂತೆ. ಅವ್ನಿಗೆ ಒಳ್ಳೆ ಭಟ್ರ ಕೆಲಸ ಮಾಡಂಗೆ ಅಡುಗೆ ಮಾಡ್ಕೊಂಡು ಕುತ್ಕೊಳಕ್ಕೆ ಆದದ ಯಾರೇ ತಾನೇ. ಅದೇನೋ ಆ ಥರ ತಿನ್ನೋದು ಅದೇನಪ್ಪ ಏನು ರಾಕ್ಷಸನ ಯಾವ ರಾಕ್ಷಸ ಜಲ್ಮುಖ ಬಿದ್ದಿದ್ದಾನ ಕಾಣಕನವ. ಥೂ ಅಯ್ಯಪ್ಪ ಸಾಕಾದಂಗೆ ಆದದಂತೆ. ಒಸಿ ಅಡುಗೆ ಮಾಡ್ಬೇಕಾಗಿಲ್ವಂತೆ ಕಣ್ಮಗ. ಹೆಂಗೆ ಅಂದ್ಕೊಂಡು ನಾವು ಇಲ್ಲಿ ಇರ್ಸ್ಕೊಳಕ್ಕಾದ? ನಿನ್ನ ಗಂಡ ಏನು ಅನ್ನಕ್ಕಿಲ್ಲ, ನಿಮ್ಮ ಮಾವೇ ಅನ್ನಕ್ಕಿಲ್ಲ. ಒಸಿ ಮಾತಾಡೋರು ಅವರು. ನಿಮ್ಮ ಮಾವ ಆಲೆ ನನಗೆ ಸೇವಳು ಬಂದಿದ್ದು ನೋಡ್ಕೊಂಡು ಆಲೆ ಬಂದ್ಲ ನಿನ್ನ ಮಗಳು ಏನು ಓದ್ಕೊಬೈದಳು ದೂರ ಹಂಗೆ ಹಿಂಗೆ ಅಂದರು. ಹೇಳಿದ್ರೆ ಏನು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಬಂದೊಳಕ ಸುಮ್ಮನಿರಿ. ಯಾಕೆ ಬರಬೇಡ್ದ ನನ್ನ ಮಗಳು ಹಿಂಗೆ ಆಡ್ತಿರಲ್ಲ ನೀವು ಅಂದ್ಬಿಟ್ಟು ನಾನು ಬಾಯಿ ಮುಚ್ಚಿಸ್ತೆ ಅವ್ರನ್ನ. ಎಷ್ಟು ದಿವಸ ಅಂತ ಬಾಯಿ ಮುಚ್ಚಿಸಕ್ಕದ ಮಗ? ಇವಳು ಮೂರು ದಿವಸಕ್ಕೂ ಹಿಂಗೆ ಬರ್ತಾಯಿದ್ರೆ ಅಕ್ಕಪಕ್ಕ ಜನಗಳು ಏನು ಅನ್ನಕ್ಕಿಲ್ಲ, ನೋಡಿದವರು ಏನು ಅನ್ನಕ್ಕಿಲ್ಲ ಹೇಳು? ಏನು ಇವರೇ ಸರಿ ಇವರು ಯಾಕೆ ಹಿಂಗೆ ಕರ್ಸ್ಕೊಂಡವ್ರು ಅನ್ನಕ್ಕಿಲ್ವ? ನಮ್ಮನ್ನು ದೂರ್ತಾರೆ, ಇವ್ರನ್ನೆಲ್ಲ ದೂರೋದು ನಮ್ಮನ್ನು ದೂರ್ತಾರೆ. ಇವಕ್ಕೆ ಅರ್ಥ ಆಯ್ಕಿಲ್ಲ ಹೇಳಿದ್ರೆ. ಆಯಿತು ಸುಮ್ಕಿರಿ, ಬೇಜಾರು ಮಾಡ್ಕೊಬೇಡಿ ಸುಮ್ಕಿರಿ ಅತ್ತೆ. ಅದಕ್ಕೆ ಆಯ್ಕಿಲ್ಲ ಕನಕ್ಕೆ ನನಗೆ ಅಂದ್ಬಿಟ್ಟು ಬಾಳಕ್ಕೆ ನಾನು ಮಾತಾಡೋಕ್ಕೂ ಇಲ್ಲ ಕನಕ್ಕೆ. ನಾವು ಮಾತೇ ಆಡಿಲ್ಲ ಅಂದ್ಬಿಟ್ಟೆ. ದೇವ್ರನಿಗೆ ಒಂದು ದಿವಸ ನಾವು ಮಾತಾಡಿಲ್ಲ. ಅದೇನೋ ಮದುವೆ ಮಾಡ್ಕೊಂಡು ಹೋದ ಅಷ್ಟು ಬಿಟ್ರೆ ಅವನಿಗೂ ನನಗೂ ಯಾವುದೇ ಥರದ ಸಂಬಂಧನೂ ಇಲ್ಲ. ತಾಲಿ ಒಂದು ಕಟ್ಟೋನು ಅದು ಬಿಟ್ರೆ ಯಾವುದೂ ಇಲ್ಲ. ಅವನೇನು ಮನ್ಸು ಕುಲನೇ ಅಲ್ಲ. ಅವನು ಬರೀ ತಿನ್ನೋದು ಬಿಟ್ರೆ ಅವ್ನಿಗೆ ಯಾವುದ್ರ ಬಗ್ಗೆ ದಿಗ್ಲಿಲ್ಲ ಅವನಿಗೆ. ಆ ಥರ ಆಡ್ತಾನೆ. ನಿಜವಾಗ್ಲೂ ಎಲ್ಲರೂ ಅಂತ ಹೊರಗಡೆ ಕರ್ಕೊಂಡು ಹೋಗೋದ ಸುತ್ತಿಸೋದ ಯಾವುದೂ ಇಲ್ಲ. ಸುಮ್ಮನೆ ಹೇಳೋದಲ್ಲ. ಕಾಳಮ್ಮ ಹೇಳ್ತದೆ ಓಲೆ ಎಲ್ಲರೂ ಕರ್ಕೊಂಡು ಹೊರಗಡೆಗೆ ಅಂತವೆ. ಆದ್ರೂ ಅವನು ಒಪ್ಪಕ್ಕೂ ಇಲ್ಲ. ತಿನ್ನೋದು ಬಿಟ್ರೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟು ಇಲ್ಲ ಅವನಿಗೆ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀನು? ಇಂಟ್ರೆಸ್ಟ್ ಇಲ್ಲ ಅವ್ನಿಗೆ ಅಂದರೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನೀನು? ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಕಣಮ್ಮ. ಡೈವರ್ಸ್ ಕೊಟ್ಟಿಯೇ? ತಾಕಳಪ್ಪ. ಎಷ್ಟು ಮಟ್ಟಿಗೆ ಹೇಳ್ತಾವಳೆ ಅಂತ ಡೈವರ್ಸ? ನೀನು ಸಾಮಾನ್ಯದೊಳಗೆ ಡೈವರ್ಸ್ ಕೊಡೋಳು. ಮತ್ತು ನೀನೇಕೆ ಇದು ಮಾಡಬೇಕಾಗಿತ್ತು? ನೀನು ಯಾಕೆ ಒಪ್ಕೋಬೇಕಾಗಿತ್ತು? ನೀನು ಅವಚ್ಚಾಗಿತ್ತ ಒಪ್ಕೊಂಡು ಓಡೋಗಿದ್ದಲ್ಲ. ನಾನು ಅಷ್ಟು ಬಗ್ಗೆ ಅಂತ ಹೇಳಿದ್ರು ಅದಕ್ಕೆ ತಂದೆ ತಾಯಿ ಯಾಕೆ ಹೇಳ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕಲಿಬೇಕು. ಗೊತ್ತಾ? ನೀವಾಗೈತೆ ಒಂದಿಷ್ಟು ಬೆಂಕಿ ಕಂದರು. ನೀನೇ ಸರಿಯಾ? ನೀನು ಬುದ್ಧಿ ಕಲ್ತಿ. ನಿನ್ನ ಬುದ್ಧಿಗೆ ಇಷ್ಟು ಬೆಂಕಿ ಅವನೇ ಆಯ್ತವಾಗಿ ಬುದ್ಧಿ ಕಲಿ ನೀನು. ಡೈವರ್ಸ್ ಕೊಟ್ಟಾಳಂತೆ. ಡೈವರ್ಸ ಅದೇ ಸಂಬಂಧಿಕರೆಲ್ಲ ಹಾಡ್ಕೊಳ್ಳಿ, ಅಕ್ಕಪಕ್ಕರೆಲ್ಲ ಹಾಡ್ಕೊಳ್ಳಿ ಅಂತ ಆಡ್ಕೊಳಕ್ಕೆ ಒಂದು ದಾರಿ ಮಾಡ್ತಾಯಿದ್ದಿ. ಕಷ್ಟವೋ ಸುಖವೋ ಮರುವದಿಂದ ಅನುಭವಿಸ್ಕೊಂಡಿರೋಗು ಹೋಗಿ. ಇಲ್ಲ ಕಣಮ್ಮ, ಯಾರು ಹೇಳಿದ್ರು ಅಷ್ಟೇ.
ನಾನಂತೂ ಯಾರ ಮಾತು ಕೇಳೋಕ್ಕಿಲ್ಲ. ನನಗೆ ಇಷ್ಟ ಇಲ್ಲ. ನನಗೆ ನಾನು ಅವ್ನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ. ನನಗೆ ನಾನು ಡೈವರ್ಸ್ ಕೊಟ್ಬಿಡ್ತೀನಿ. ಮಕ್ಳಾಟ ಕೆಟ್ಟೋಯ್ತಾ? ಮಕ್ಳಾಟ ಕೆಟ್ಟೋಯ್ತಾ? ಜೀವನ ಅಂದರೆ ಏನು ಅನ್ಕೊಬಿಟ್ಟಿದ್ರಲ್ಲ ಜೀವನ ಅಂದರೆ ನೀವು. ಅಲ್ಲ ಯಾವ ಥರ ಹೇಳ್ತಾಳೆ ನೋಡು ಅತ್ತೆ. ಮಗ ಅದು ಏನಂಗೆ ತೇಜು, ಅವೆಲ್ಲ ಚಂದವ ಡೈವರ್ಸು ಅಂದರೆ ಅವೆಲ್ಲ ಎಲ್ಲವೆಲ್ಲ ಯಾಕ? ಅವೆಲ್ಲ ಬೇಡ. ಮಾವ ಸುಮ್ಮನಾದ, ನಿಮ್ಮ ಅಣ್ಣ ಸುಮ್ಮನಾದ. ಅವತ್ತು ಓಡೋಗ್ಬಿಟ್ಟು ಇವತ್ತು ಡೈವರ್ಸ್ ಕೊಡ್ತೀನಿ ಅಂದರೆ ಸುಮ್ಮನೆ ಬಿಟ್ಟಾರ ಒಂದಿನ. ಅವೆಲ್ಲ ಮಾತ್ಕೊಂಡು ಬರ್ಬೇಡ್ದು ಬಾರಿ. ಏನನ್ನ ಆಗ್ತಿ ಸೀರು ಅಪ್ಪನ ಮನೆ ಅಂತ ಆಸೆಗೆ ಬಂದಿದ್ದಿ ತಾನೆ, ಕಷ್ಟ ಅನ್ಕ ಬಂದಿದ್ದೀನಿ. ಆಗ್ತಿ ಸಿದ್ಬಿಟ್ಟು ಹೋಗು ಅಷ್ಟು ಬಿಟ್ರೆ ಇವೆಲ್ಲ ಚಂದವ? ಇಲ್ಲ ಕನತ್ಕೆ ನೀವೇನಾರೇನಿ ನಂಗೆ ನಿಜವಾಗ್ಲೂ ದೇವು ರಾಣೆಗೂ ನನಗೆ ಭಾಳಕ್ಕೆ ಇಷ್ಟ ಇಲ್ಲ. ನನಗೆ ಭಾಳದಕ್ಕೆ ಇಷ್ಟ ಇದೆ. ನಾನು ಹಂಗೆ ಅಂತಿದ್ನ ಹೇಳಿ, ದೇವ್ರಾಣೆಗೂ ಇಷ್ಟ ಇಲ್ಲ ನನಗೆ. ಅವ್ನು ಕುಟ್ಟಿರೋ ಬಾಳು ಗಿಡೋ ನಾನು ಸತ್ತೇ ಹೋಯ್ತೀನಿ ಬೇಕಾರೆ. ನಾನಂತ ಅವ್ನು ಕುಟ್ಟಿರಕ್ಕಿಲ್ಲ. ನಾನು ಡೈವರ್ಸ್ಗೆ ಅಪ್ಲೈ ಮಾಡೇ ಅಯ್ಯೋ ನಿನ್ನ ತೊಡಗಲ್ವಾಯ್ ಮುನ್ನಾಕಕ್ಕ ಹೋಗ್ರವಾಯ್. ನಿಮ್ಮ ಕುಟ್ಟೆಲ್ಲ ಯಾವ ಮುಂಡೆ ಹೊಡೆದಾಡ್ಕ ಸತ್ತಾಳು. ಹೊಡೆದಾಡಿ ಒಂದಲ್ಲ ಒಂದು ದಿವಸಕ್ಕೆ ನನಗೆ ತಲೆ ಕೆಟ್ಟೋಗಿ ಲೂಜ್ ಬಂದ್ಬಿಡ್ಬೇಕು. ಆಗ ನಿಮಗೆ ಸಮಾಧಾನ. ನಿಮಗೆ ನೀವು ಎತ್ತಿಗೆ ಬೆಂಕಿ ಇಕ್ಕ. ನೀನೇ ಸರಿಯಾ? ನೀನು ಬುದ್ಧಿ ಕಲ್ತಿ. ನಿನ್ನ ಬುದ್ಧಿ ಒಂದಿಷ್ಟು ಬೆಂಕಿ ಇಕ್ಕಂದರು. ನ್ಯಾಯವಾಗಿ ಬುದ್ಧಿ ಕಲಿ. ನೀನೇ ಸರಿಯೆಲ್ಲ ಬುದ್ಧಿ ಕಲ್ತಿರೋಳು. ಸರಿಯೆಲ್ಲ ಬುದ್ಧಿ ಕಲ್ತಿರೋಳು. ನ್ಯಾಯವಾಗಿ ಬುದ್ಧಿ ಕಲಿವ ಅಮ್ಮ. ನೀನು ಏನಾರು ಹೇಳು, ನನಗಂತೂ ಡೈವರ್ಸ್ ಕೊಡ್ತೀನಿ ನಾನು. ನನಗನ್ಕೊಟ್ಟು ಭಾಳಕ್ಕೆ ಇಷ್ಟ ಇರೋ ನನಗೆ. ಏನೇನು ಅವ್ರ ಮನೆ ಬಡ್ರ ಕೆಲಸ ಸೇರ್ಕೊಂಡಿರೋ ನಾನು. ಯಾವಾಗ ನೋಡು ಬರೀ ಅದು ಬೇಸು ಇದು ಬೇಸು ಬರೀ ಇದೇ ಆಗೋಯ್ತು. ಒಂದು ದಿವಸ ಒಂದು ನಗ್ನಗಿತ ಮಾತಾಡೋಕ್ಕಿಲ್ಲ, ಏನಿಲ್ಲ. ಬಕಾಸು ನಂಗೆ ತಿನ್ನೋದು ಮನೆ ಕಳೋದು ಅಷ್ಟು ಬಿಟ್ರೆ ಏನೂ ಇಲ್ಲ. ಭಾಳ ಬೇಜಾರು ನನಗೆ. ಒಂದು ಹೊರಗಡೆ ಕರ್ಕೊಂಡು ಹೋಗೋದ ಸುತ್ತಿಸ್ಕೊಬರೋದ ಏನೂ ಇಲ್ಲ. ಹಂಗನ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಸರಿಯಾ ಬಿಟ್ಟದ? ಸರಿಯಾ ತಪ್ಪು ಅದು ನನಗೆ ಗೊತ್ತಿಲ್ಲ ಕಣವ. ನನಗಂತ ಅಂದ್ಕೊಂಡು ಭಾಳಕ್ಕೆ ಇಷ್ಟ ಇಲ್ಲ ನನಗೆ. ನೀನು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿಲ್ಲ. ನಾನು ಯಾರ ಮಾತು ಕೇಳೋ ಪರಿಸ್ಥಿತಿಲಿ ಯಾಕೋ ಇದೆಯಾ ಪಾಪ? ಇರಬೇಡ ಬಿಡು, ಯಾರ ಮಾತನ್ನು ಕೇಳಬೇಡ. ನೀನು ಇಷ್ಟ ಹೆಂಗೆ ಬರ್ತದೋ ಹಂಗೆ ಮಾಡ್ಕೊ ಆಯಿತು. ನಿಮ್ಗಳು ಕುಟ್ಟೆಲ್ಲ ಯಾವ ಮುಂದೆ ಹೊಡೆದಾಡ್ಕೊಂಡು ಸತ್ತಾಳು. ಏನೋ ಓನಿಚ್ಚೆ ಪಾಪ ಅಂದ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡೆ ನೋಡು. ನನ್ನ ನೆಕ್ಲ ತಗೊಂಡು ನಾನೇ ಹೊಡ್ಕೋಬೇಕು ನಾನು. ಅಲ್ಲ ಮನೆ ಒಳಗೆ ಸೇರಿಸ್ಕೊಂಡಿದ್ದಕ್ಕೆ ಈಗ ಡೈವರ್ಸ್ನಾಗ ಕೊಡ್ತೀನಿ ಅಂತ ಇದೆಯಾ? ಪರವಾಗಿಲ್ಲ, ನೀವೇ ಸುಮಾರಾಗೆ ಬುದ್ಧಿ ಕಲ್ತಿದ್ದಿ. ಏನಾದ್ರು ಅನ್ಕೊಮ್ಮ, ನನಗಂತೂ ಇಷ್ಟ ಇಲ್ಲ. ನೋಡು ಮಗ, ನೋಡು ಹೆಂಗಂತವಳೆ ಅಂತ. ಅಲ್ಲ ಇವಳಿಗೆ ಮಾನ ಮುರ್ಬದಿ ಬೇಡವ? ಇವಳಿಗೆ ಮಾನ ಮುರ್ಬದಿ ಬೇಡವ ಮಗ? ಹೇಳಿ ನೀನೇ. ಅಲ್ಲ ಹೆಂಗಾಡ್ತಾಳು ನೋಡಿಗ. ಅದೇ ಬೇಜಾರು ಮಾಡ್ಕೋಬೇಡಿ ಬಿಡಿ. ಯಾಕೆ ಬೇಜಾರು ಮಾಡ್ಕೊಂಡಿರಿ? ನಕ್ಕಿಸ ಎಲ್ಲ ಸರಿ ಆಯ್ತದೆ. ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ. ಏನೋ ಬೇಜಾರಲ್ಲ ಅವಳೆ. ನೀವು ಎಲ್ಲರೂ ಒಂದು ಹೊರಗಡೆ ಕರ್ಕೊಂಡು ಹೋಗಂಗಿಲ್ಲ, ಏನಿಲ್ಲ. ಅವ್ನು ಮಾತಾಡಂಗಿಲ್ಲ, ಕತೆ ಆಡಂಗಿಲ್ಲ ಅಂದಾಗ ಎಂತೆಲ್ಲಾರು ಹಿಂಗೆ ತಾನೆ. ಇನ್ನೇನು ಮಾಡೋಕ್ಕದು? ನಕ್ಕಿಸ ಸುಮ್ಕಿರಿ. ಅವಳೆ ಸರಿ ಆಯ್ತಾಳೆ. ಅಯ್ಯೋ ಸುಮ್ಕಿರೋದು ಯಾವ ಕಾಲಕ್ಕೆ ಸರಿ ಆದಳೆ? ಏನೋ ಕಾಣೆ ಇವಳು ಸರಿಯಾಗ ಮಕ್ಕಳಲ್ಲ ಕಣ ಇವಳು. ಮುಸುಡಿ ಹಾಳಾಗವಳನ್ನ. ಇವಳೇನು ಮುನ್ಸು ಕುಲ್ವತ್ತಾಗೆ ನಮ್ನ ಏನು ಹೊಟ್ಟೆ ಉಸ್ ಮಾಟೆ ಕಳ್ತಾರೆ. ನಿಮ್ಮ ಅವನಿಗೆ ಗೊತ್ತಾರು ಸುಮ್ಮನೆ ಬಿಟ್ಟದವ. ಮೊದಲೇ ಯಾಕೆ ಬಂದಿದ್ದಳು ಮೊದಲು ಕಳ್ಸೊಂತಿದ್ರು. ಇನ್ನು ಹಿಂಗೆ ಡೈವರ್ಸ್ ಕೊಡ್ತಾಳೆ ಹಂಗೆ ಹಿಂಗೆ ನನ್ನ ಬಿಟ್ಟನ. ನಿನ್ನಿಂದನೇ ಹೆಚ್ಕೊಂಡಿರೋದು. ನೀನೇ ಮನೆ ಒಳಗೆ ಸೇರಿಸ್ಕೊಂಡಿದ್ದೆ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾರೆ ಮೇಲೆ. ಅಯ್ಯೋ ಆಯಿತು ಸುಮ್ಕಿರಿ ಐತೆ, ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಮಾಡಿದ್ರಿ? ಸುಮ್ಕಿರಿ ಆಯಿತು. ಕಾಣಕಂದು ಮತ್ತಾಗೆ ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಾನೆ ಇಲ್ಲ. ತು ಎಲ್ಲ ನಮ್ಮ ಮನೆ ಬರಕಂದ್ಬಿಡು. ಮತ್ತೆ ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ ಧೈರ್ಯವಾಗಿರಿ. ಯಾಕೆ ತಲೆಗೆಡ್ಸ್ಕೊಂಡಿರಿ? ಎಲ್ಲ ಸರಿ ಆಯ್ತದೆ. ಸುಮ್ಮನಿರತ್ತೆ. ನಕ್ತಿ ಸಂಗ ಆಡ್ಕೊತಾಳೆ. ಆಮೇಲೆ ಅವಳೆ ತನ್ನ ತೆಪ್ಪ ಕಾಯ್ತಾಳೆ. ಯಾಕೆ ಬೇಜಾರು ಮಾಡ್ಕೊಂಡಿರಿ? ಸುಮ್ಕಿರಿ. ಹಿಂಗಲಕ ನಾವು ಜವಾಬ್ದಾರಿ ಬೇಡ ಮುಂದಕ್ಕೆ. ಯಾರು ಏನಂದರು ಎಂತು ಅನ್ನೋದನ್ನ ಒಂಚೂರಾರು ಗಮನ ಇದ್ರೆ ಹಿಂಗೆ ಆಡ್ತಿಲ್ಲ ಹೇಳಿ ಇವಳು. ಎತ್ತಿಗೆ ಬೆಂಕಿ ಇಕ್ಕ. ಸರಿ ಆಯ್ತಾ ಸುಮ್ಮನಿರಿ. ನೀವು ಅದನ್ನ ಹೇಳಿ ತಿರ್ಗಾ ಬೇಜಾರು ಮಾಡಿಸ್ಬೇಡಿ. ಸುಮ್ಮನಿರಿ. ಯಾಕೆ ಬೇಕು ಹೊತ್ತಾಗೆ ಏನು ಮಾಡೋಕ್ಕಾಗಿಲ್ಲ. ಸುಮ್ಕಿರತ್ತೆ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು. ಸರಿ ಆಯಿತು ಕಣವ, ನೋಡೋದ ಬಿಡು. ನಾನು 2 ದಿವಸ ನೋಡ್ತೀನಿ. ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಸರಿಯಾದ ಕೆಲಸ ಮಾಡಿ ಕಳಿಸ್ತೀನಿ ನಾನೇ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.